ಗಣೇಶನ ಇನ್ನೊಂದು ದಂತ ಹೇಗೆ ಮುರಿಯಿತು ಅಂತ ನಿಮಗೆ ಗೊತ್ತಾ? ಇದಕ್ಕೆ ಎರಡು ಕಥೆಗಳಿವೆ. ಒಮ್ಮೆ ಪರಶುರಾಮ ಶಿವನ ದರ್ಶನಕ್ಕೆ ಹೋದಾಗ ಅವನು ಯಾರೆಂದು ತಿಳಿಯದ ಗಣೇಶ ದಾರಿಯಲ್ಲೇ ಅವನನ್ನ ತಡೆಯುತ್ತಾನೆ. ಪರಶುರಾಮ ಅವನನ್ನು ಯಾರೆಂದು ಲೆಕ್ಕಿಸದೆ ಮುಂದೆ ಹೋದಾಗ ಗಣೇಶ ತನ್ನ ಸೊಂಡಿಲಿನಿಂದ ಅವನನ್ನ ಎಳೆದು ತಳ್ಳಿಬಿಡುತ್ತಾನೆ. ಕೋಪಗೊಂಡ ಪರಶುರಾಮ ತನ್ನ ಕೊಡಲಿಯನ್ನ ಗಣೇಶನ ಮೇಲೆ ಎಸೆಯುತ್ತಾನೆ. ಆ ಕೊಡಲಿ ಎಲ್ಲಿ ತನ್ನ ತಂದೆ ಶಿವನಿಗೆ ತಾಗುತ್ತದೋ ಎಂದು ಗಣೇಶ ಅಡ್ಡ ಬಂದಾಗ ಅವನ ದಂತ ಮುರಿಯಿತಂತೆ. ಇನ್ನೊಂದು ಕಥೆಯ ಪ್ರಕಾರ ವೇದವ್ಯಾಸರು ಮಹಾಭಾರತ ಕಾವ್ಯವನ್ನ ತಾವು ಹೇಳಿದಂತೆ ಲಿಪ್ಯಂತರ ಮಾಡಲು ಗಣೇಶನನ್ನ ಕೇಳಿಕೊಳ್ಳುತ್ತಾರೆ. ವಿರಾಮವಿಲ್ಲದೆ ತಾನು ಹೇಳಿದ್ದನ್ನ ಅರ್ಥೈಸಿಕೊಂಡು ಬರೆಯಬೇಕೆಂದು ಷರತ್ತನ್ನ ಹಾಕುತ್ತಾರೆ. ವ್ಯಾಸರು ಕಠಿಣವಾದ ಪದ್ಯಗಳನ್ನ ಹೇಳಿ ಗಣೇಶನು ಅರ್ಥ ಮಾಡಿಕೊಳ್ಳುವ ತನಕ ವಿರಮಿಸುತ್ತಿದ್ದರು. ಆದರೆ ಗಣೇಶನಿಗೆ ವಿರಾಮವೇ ಇರಲಿಲ್ಲ. ಗಣೇಶ ಬರೆಯುತ್ತಿದ್ದ ಭರಾಟೆಗೆ ಅವನ ಲೇಖನಿ ಮುರಿದೇ ಹೋಯಿತಂತೆ. ಎಲ್ಲಿ ತನ್ನ ಕಾರ್ಯ ನಿಂತು ಹೋಗುತ್ತೆ ಅಂತ ತಿಳಿದ ಗಣೇಶ ತನ್ನ ದಂತವನ್ನೇ ಮುರಿದು ಬರೆಯಲು ಪ್ರಾರಂಭಿಸುತ್ತಾನೆ.